ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸಾಕ್ಷ್ಯವೂ ಕೂಡ ಲಭ್ಯವಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ತಮ್ಮ ಕಚೇರಿಯಲ್ಲಿ ಯೂನಿಫಾರ್ಮ್ನಲ್ಲಿರೋ ಹೊತ್ತಲ್ಲೇ ಮಹಿಳೆಯ ಜೊತೆಗೆ ರಾಸಲೀಲೆಯಲ್ಲಿ ತೊಡಗಿರುವಂತಹ ವಿಡಿಯೋ ಅದಾಗಿದೆ. ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಕಚೇರಿಯಿಂದ ನಿರ್ಗಮಿಸಿದ್ದಾರೆ. ವಿಡಿಯೋ ಬಗ್ಗೆ ಪ್ರತಿಕ್ರಿಯೆಗೆ ರಾಮಚಂದ್ರ ರಾವ್ ನಿರಾಕರಿಸಿದ್ದಾರೆ. ಇದೊಂದು ಎಐ ವಿಡಿಯೋ ಅಂತ ಅಷ್ಟೇ ಅವರಿಂದ ಸಿಕ್ಕಿರ್ತಕ್ಕಂತಹ ಒಂದು ಸ್ಪಷ್ಟೀಕರಣ. ರಾಸಲೀಲೆ ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿರೋದು ನಾನಲ್ಲ, ಇದು ಎಐ ವಿಡಿಯೋ ಅಂತ ಹೇಳಿದ್ದಾರೆ. ಈಗ ಅದನ್ನೇ ಗೃಹ ಸಚಿವರಿಗೂ ಕೂಡ ಹೇಳಿದ್ದಾರೆ. ಗೃಹ ಸಚಿವರು ಇದರ ವರದಿ ಕೊಡುವಂತೆ ಸೂಚನೆಯನ್ನ ಕೊಟ್ಟಿರೋದ್ರಿಂದಾಗಿ ವರದಿಯನ್ನ ಯಾವಾಗ ಕೊಡ್ತಾರೆ, ದೂರಿಗೆ ಒತ್ತಾಯಿಸ್ತಾರಾ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿಯಿಂದ. ಮಾರುತಿ, ರಾಮಚಂದ್ರ ರಾವ್ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಬಂದಿದೆ. ಈಗ ತನಿಖೆಗೆ ವಹಿಸೋ ಮುನ್ನ ಅವರು ಕರ್ತವ್ಯದಲ್ಲಿ ಇರಬೇಕಾ ಅಥವಾ ಅಮಾನತು ಮಾಡಬೇಕಾ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಗೃಹ ಇಲಾಖೆ? ಖಂಡಿತ ಈಗ ಗೃಹ ಇಲಾಖೆಗೆ ಒಂದು ದೊಡ್ಡ ಸವಾಲಾಗಿರುವಂಥದ್ದು. ನಾನು ಅವರ ಕಚೇರಿಯ ಮುಂಭಾಗದಲ್ಲೇ ನಿಂತಿರುವಂಥದ್ದು. ದಿವ್ಯಾ ನೋಡ್ಬೋದು, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಕಚೇರಿ, ಅವರ ಚೇಂಬರ್ ಏನಿದೆ, ವೈರಲ್ ಆಗಿರುವಂಥ ವಿಡಿಯೋ. ಇದೇ ಚೇಂಬರಲ್ಲಿ ಅವರು ಯುವತಿಯೊಂದಿಗೆ ರಾಸಲೀಲೆಯಲ್ಲಿ ಭಾಗಿಯಾಗಿದ್ರು ಅಂತ ಅವರ ಬೋರ್ಡ್ ಕೂಡ ಇದೆ. ಡಾಕ್ಟರ್ ಕೆ ರಾಮಚಂದ್ರ ರಾವ್ IAS ಅನ್ನುವಂಥದ್ದು. ಇದೇ ಚೇಂಬರ್ ಒಳಭಾಗದಲ್ಲಿ ಈಗ ವೈರಲ್ ಆಗಿರುವಂಥ ವಿಡಿಯೋಗಳು. ಈ ಚೇಂಬರ್ ಒಳಭಾಗದಲ್ಲೇ ಅವರು ಕಚೇರಿಯಲ್ಲಿದ್ದಾಗ, ಕೆಲಸದಲ್ಲಿದ್ದಾಗ ಆ ರೀತಿ ರಾಸಲೀಲೆ ತೊಡಗಿದ್ರು ಅನ್ನುವಂತಹ ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು. ಈ ಸಂಬಂಧ ಈಗಾಗಲೇ ಗೃಹ ಇಲಾಖೆ ವರದಿ ಕೂಡ ಕೇಳಿದೆ. ಈ ವಿಡಿಯೋ ವೈರಲ್ ಆಗ್ತಿದ್ದಾಗೇ ರಾಮಚಂದ್ರ ರಾವ್ ಈಗ ಕಚೇರಿಯಿಂದ ತೆರಳುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿಂದ ನೇರವಾಗಿ ಅವರು ಎಲ್ಲಿ ಹೋಗಿದ್ದಾರೆ, ಈಗ ಗೃಹ ಸಚಿವರನ್ನೇ ಭೇಟಿ ಆಗ್ತಾರೆ ಅಥವಾ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಇನ್ನೂ ಸದ್ಯಕ್ಕೆ ಲಭ್ಯ ಇಲ್ಲ. ಒಟ್ಟಿನಲ್ಲಿ ಈ ವಿಚಾರ ವೈರಲ್ ಆಗ್ತಿದ್ದಾಗೇನೆ ಇದೊಂದು ಕುತಂತ್ರ, ನನ್ನ ವಿರುದ್ಧ ಬೇಡದೆ ಇರೋರು, ನನ್ನ ವಿರುದ್ಧ ಇರುವವರು ಇದನ್ನ ಬೇಕು ಅಂತ ಈ ರೀತಿಯ ವಿಡಿಯೋವನ್ನು ವೈರಲ್ ಮಾಡ್ತಿದ್ದಾರೆ. ಇದೊಂದು AI ವಿಡಿಯೋ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ನೀಡುವಂಥ ಅಷ್ಟೇ ಕೆಲಸನ ರಾಮಚಂದ್ರ ರಾವ್ ಅವರು ಮಾಡಿರುವಂಥದ್ದು. ಹಿರಿಯ ಅಧಿಕಾರಿಯಾಗಿರುವಂಥ ರಾಮಚಂದ್ರ ಅವರು ಈಗ ಕೆಲಸದಲ್ಲಿ ಇಟ್ಕೊಂಡೇನೆ ವಿಚಾರಣೆಗೆ ಹಾಜರು ಮಾಡಿಸ್ತಾರೆ ಅಥವಾ ಗೃಹ ಇಲಾಖೆ ಇದ್ರ ಬಗ್ಗೆ ತನಿಖೆಗೆ ಆದೇಶ ಮಾಡುತ್ತಾ, ಇದನ್ನು ಕಾದು ನೋಡಬೇಕಿದೆ. ಈಗ ಸದ್ಯ ಗೃಹ ಸಚಿವರು ಈ ಬಗ್ಗೆ ಮಾಹಿತಿನ ಕೇಳಿದ್ದಾರೆ. ಏನಾಗಿದೆ, ಆ ಯುವತಿ ಯಾರು, ಯಾವಾಗ ಆಗಿರುವಂಥದ್ದು, ಆ ವಿಡಿಯೋ ಸತ್ಯಾಸತ್ಯತೆ ಏನು ಅನ್ನುವಂಥ ಒಂದು ಸ್ಪಷ್ಟ ವರದಿಯನ್ನು ಗೃಹ ಇಲಾಖೆಯಿಂದ ಇಂಟೆಲಿಜೆನ್ಸಿಂದ ಪಡೆಯೋ ಕೆಲಸಕ್ಕೆ ಈಗ ಮುಂದಾಗಿದೆ. ಆ ಇಂಟೆಲಿಜೆನ್ಸ್ನ ವರದಿ ಬಂದ ನಂತರದಲ್ಲಿ ಏನು ರಾಮಚಂದ್ರ ರಾವ್ ಅಮಾನತು ಮಾಡಿ ವಿಚಾರಣೆಗೆ ಒಳಪಡಿಸ್ತಾರ ಅಥವಾ ಇದೊಂದು ಅವರು ಹೇಳಿದಾಗೆ, ರಾಮಚಂದ್ರ ರಾವ್ ಹೇಳಿದಾಗ ಇದೊಂದು ಆರ್ಟಿಫಿಷಿಯಲ್ ವಿಡಿಯೋನೇನ ಅನ್ನೋದು ಸ್ಪಷ್ಟತೆ ಸಿಗುತ್ತೆ. ಸದ್ಯಕ್ಕಂತೂ ವಿಡಿಯೋ ವೈರಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ವಿಚಾರಣೆ ನಡೆಸೋದಕ್ಕೂ ಕೂಡ ಸೂಚನೆ ಮಾಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸರ್ಕಾರ ಇದನ್ನು ಹೇಗೆ ನೋಡುತ್ತೆ ಅನ್ನೋದನ್ನು ನೋಡಬೇಕು. ಡಿಜಿಪಿ ರಾಮಚಂದ್ರ ರಾವ್, ರಣ್ಯಾ ರಾವ್ ಅವರ ಮಲತಂದೆ, ಆಕೆಯ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅವರ ಹೆಸರು ಕೇಳಿಬಂದಿತ್ತು.